ತಣ್ಣನೆ ಬೀಸೋ ಗಾಳಿ, ಅದು ಹೊತ್ತು ತರೋ ಚಳಿ. ಇಲ್ಲಿ ಸದಾ ಮಳೆಯದ್ದೇ ಹಾವಳಿ, ಆಗಾಗ ಈ ಊರಿನ ಮೇಲಾಗತ್ತೆ ಹಿಮದ ದಾಳಿ. ಸಾಲ ಕೊಟ್ಟರೂ ಮುಗಿಯದಷ್ಟು ನಿಸರ್ಗ ಸಂಪತ್ತಿದೆ ಈ ಊರಿನ ಬಳಿ. ಮಂಜಿನ ನಗರಿ ಅಂತಾರೆ ಈ ಊರಿಗೆ, ಅದಕ್ಕೆ ಕಾರಣವನ್ನ ತಿಳಿದುಕೊಳ್ಳಬೇಕು ಇಲ್ಲಿದ್ದು ಬಂದವರನ್ನೇ ಕೇಳಿ. ಸುಸ್ವಾಗತ ನಿಮಗೆ ಕೊಡಗಿನ ಹೃದಯಕ್ಕೆ, ಮಂಜಿನ ನಗರಿಗೆ, ಮಡಿಕೇರಿಗೆ. ಇವತ್ತು ನನ್ನ ಪ್ರಯಾಣ ಹೊರಟಿರೋದು ಸಹ್ಯಾದ್ರಿ ಗಿರಿಶೃಂಗಗಳ ತಪ್ಪಲಿನಲ್ಲಿ ಮಲಗಿರುವ ಈ ಹಿಮದ ನಗರಿಗೆ. ಈ ಸುಂದರ ಊರಿಗೆ ಹೊರಟವನಿಗೆ ಆ ಹಾದಿಯಲ್ಲಿ ಮೊದಲು ಸಿಕ್ಕಿದ್ದು ಒಂದು ವಿಸ್ತಾರವಾದ ಬಯಲು. ಹುಲ್ಲಿನಿಂದ ಆವೃತವಾಗಿದ್ದ, ಅಲ್ಲಲ್ಲಿ ಗಿಡಮರಗಳು ಕಾಣುತ್ತಿದ್ದ ಈ ಅಂದವಾದ ಜಾಗದ ಹೆಸರು ಬೇಲೂರು ಬಾನೆ. ಬೇಲೂರು ಬಾನೆ ಕೊಡಗು ಜಿಲ್ಲೆಯಲ್ಲಿರೋ ಸೋಮವಾರಪೇಟೆ ತಾಲೂಕಿನಲ್ಲಿರೋ ಒಂದು ಸುಂದರವಾದ ಜಾಗ. ಎಂತ ಅದ್ಭುತವಾದ ಒಂದು ಜಾಗ ಅಂದ್ರೆ, ನಾವು ಬೇರೆ ಬೇರೆ ವಿದೇಶದಲ್ಲಿರೋ ಯಾವುದಾದ್ರು ಜಾಗಗಳನ್ನು ತೋರಿಸಿ ಹಂಗಿದೆ ಹಿಂಗಿದೆ ಅಂತ ಹೊಗಳ್ತಾ ಇರ್ತೀವಿ. ಅದಕ್ಕೊಂದು ಸೆಡ್ ಹೊಡಿ ಅಂತ ಒಂದು ಅದ್ಭುತವಾದ ಜಾಗ. ಒಂದು 10 ಎಕರೆ ಬಯಲು, ಸಂಪೂರ್ಣವಾದ ಬಯಲು ಪ್ರದೇಶ, ಸಂಪೂರ್ಣವಾಗಿಯೂ ಹಚ್ಚ ಹಸಿರಿಂದ ಕೂಡಿದೆ. ಅಲ್ಲಲ್ಲ ಒಂದು ಮರಗಳು ಬಿಟ್ಟರೆ ಬೇರೆ ಏನೂ ಇಲ್ಲ. ಫುಲ್ ಏನು ಸಂಪೂರ್ಣವಾಗಿ ಹುಲ್ಲಿನಿಂದ ಆವೃತ ಆಗಿದೆ. ತೋಟಗಳು, ಕಾಡುಗಳು ತುಂಬಿರೋ ಜಾಗಗಳಲ್ಲಿ ಎಲ್ಲೋ ಕಡಿಮೆ ಜಾಗಗಳು ಈ ಥರ ವಿಸ್ತಾರವಾದ ಬಯಲುಗಳು ಸಿಗೋದನ್ಸುತ್ತೆ. ಒಂದು ಸುಂದರವಾಗಿರೋ ಕಣ್ಮನ ಸೆಳೆಯುವಂಥ ಜಾಗ ಈ ಬೇಲೂರು ಬಾನೆ. ಆ ವಿಸ್ತಾರವಾದ ಹಸಿರು ಬಯಲನ್ನ ಕಂಡು ಮುಂದುವರಿದ ನನ್ನ ಪ್ರಯಾಣ ಬಂದು ತಲುಪಿದ್ದು ಸಂಜೆಯ ಹೊತ್ತಿಗೆ ಈ ಮಡಿಕೇರಿ. ಇಲ್ಲಿ ಕಾಲಿಟ್ಟಾಕ್ಷಣ ಮೊದಲು ಕಂಡದ್ದು ಒತ್ತೊತ್ತಿಗೆ ಕಟ್ಟಡಗಳನ್ನ, ಹೆಂಚಿನ ಮನೆಗಳನ್ನ ಹೊಂದಿದ್ದ ಸುಂದರ ಪಟ್ಟಣವೊಂದು. ಬ್ರಿಟಿಷರಿಂದ ಮರ್ಕೆರಾ ಎಂದು ಕರೆಸಿಕೊಳ್ಳುತ್ತಿದ್ದ ಹಾಲೇರಿಯ ಅರಸರಾಳಿದ ಈ ಪಟ್ಟಣ ನಾ ಕಂಡಾಗ ಹಿಮವನ್ನೇ ಹೊದ್ದು ಮಲಗಿತ್ತು ಮಳೆಯಲ್ಲಿ. ಕೊಡಗಿನ ಮತ್ತೊಂದು ಸುಂದರ ನಗರಿ, ಮಂಜಿನ ನಗರಿ ಅಂತ ಹೆಸರಾಗಿರೋ ಒಂದು ಊರಂದ್ರೆ ಅದು ಮಡಿಕೇರಿ. ನನ್ನ ಹಿಂದೆ ಇದೆ, ಕಾಣಿಸ್ತಾ ಇದೆ, ಇದು ಮಡಿಕೇರಿಯ ನಗರ, ಮಡಿಕೇರಿಯ ಪಟ್ಟಣ. ಹೆಂಗಂದ್ರೆ ಮಂಜಿನ ನಗರಿ ಅಂತ ಯಾಕೆ ಕರೆದ್ರು ಅಂದ್ರೆ, ಇಲ್ಲಿ ಒಂದು ಜೋರಾದ ಮಳೆ ಬಂತು. ಮಳೆ ಬಂದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮಳೆ ನಿಂತು ಸಣ್ಣಕ್ಕೊಂದು ಬಿಸಿಲು ಬಂತು. ಆ ಬಿಸಿಲು ಬಂದಾಗ ನನಗೆ ಅರ್ಥ ಆಯ್ತು ಯಾಕೆ ಇದಕ್ಕೆ ಮಂಜಿನ ನಗರಿ ಅಂತ ಕರೀತಾರೆ ಅಂತ. ಸಂಪೂರ್ಣ ಮಡಿಕೇರಿ ಮಂಜಿನಿಂದ ಏನು ಮಂಜಿನ ಹೊದಿಕೆಯನ್ನು ಹೊದ್ದು ಮಲಗಿತ್ತ ಆ ಸಮಯದಲ್ಲಿ. ಅದು ಈ ಮಡಿಕೇರಿಯ ಒಂದಷ್ಟು ದೂರದ ಯಾವುದೋ ಒಂದು ರಸ್ತೆಗೆ ಬಂದು, ಒಂದು ಹಳ್ಳಿಗೆ ಹೋಗೋ ರಸ್ತೆಗೆ ಬಂದು ನಿಂತ್ಕೊಂಡು ಈ ಜಾಗದಿಂದ ಮಡಿಕೇರಿ ನೋಡೋ ಒಂದು ವೈಭವ, ಅಥವಾ ಇಲ್ಲಿಂದ ಕಾಣೋ ಮಡಿಕೇರಿಯ ಒಂದು ವೈಭವ ಇದೆಯಲ್ಲ, ಅದು ಅತ್ಯದ್ಭುತವಾದಿದ್ದು. ಬೆಳವಣಿಗೆ ಆಗ್ತಿದೆ, ಪಟ್ಟಣವಾಗಿ ಬದಲಾಗ್ತಾ ಇದೆ. ಎಲ್ಲೋ ಪ್ರಕೃತಿ ಸೌಂದರ್ಯ ಸ್ವಲ್ಪ ಮರೆಯಾಗ್ತಾ ಬರ್ತಾ ಇದೆ ಕಾಲ ಕಳೆದಂಗೆ. ಆದ್ರೆ ನೋಡೋಕ್ ಮಾತ್ರ ಇವತ್ತಿಗೂ ಅದ್ಭುತವಾಗಿದೆ. ಸುತ್ತಲೂ ಬೆಟ್ಟಗುಡ್ಡಗಳ ಸಾಲಿದೆ, ಸುತ್ತಲೂ ಹಸಿರಿದೆ, ಮಧ್ಯದಲ್ಲಿ ಒಂದು ಪಟ್ಟಣ ಮಂಜಿನ ಹೊದಿಕೆಯನ್ನು ಹೊದ್ದು ಮಲಗಿದೆ. ಸುಂದರವಾಗಿದೆ ಮಡಿಕೇರಿ. ಬೆಟ್ಟ ಗುಡ್ಡಗಳ ನಡುವೆ ನಿಂತಿರೋ ಈ ಮಡಿಕೇರಿ ನಗರವೇ ನಿಸರ್ಗದಿಂದಲೂ, ತಣ್ಣನೆಯ ಹವಾಮಾನದಿಂದಲೂ ಇಷ್ಟೊಂದು ಸುಂದರವಾಗಿದೆ ಎಂದರೆ ಇನ್ನು ಇಲ್ಲಿಯ ಅರಣ್ಯಗಳ ನಡುವಲ್ಲಿರೋ ಹಳ್ಳಿಗಳ ಬಗ್ಗೆ ಹೇಳಬೇಕಾ? ಅಡವಿಯಂಚಿನ ಒಂದೊಂದು ಹಳ್ಳಿಗಳು ಅದ್ಭುತವಾದವು, ವಿಭಿನ್ನವಾದವು. ಒಂದು ಊರಿನ ನಿಜವಾದ ಸೌಂದರ್ಯ ಕಾಣೋದು ಹಳ್ಳಿಗಳಲ್ಲೇ ಎಂದುಕೊಂಡು ಅವುಗಳನ್ನ ಹುಡುಕುತ್ತಾ ನನ್ನ ಹೆಜ್ಜೆಗಳು ಇಲ್ಲಿಯ ಮಂಜು ಮುಚ್ಚಿದ ಹಾದಿಗಳಲ್ಲಿ ಸಾಗಿವೆ. ಈ ಮಡಿಕೇರಿಯ ಸುತ್ತಮುತ್ತ ಒಂದಷ್ಟು ಹಳ್ಳಿಗಳಿದಾವೆ. ಇಲ್ಲಿಯ ಹಳ್ಳಿಗಳು ಯಾವ ರೀತಿ ಅಂದ್ರೆ, ಕಡಿಮೆ ಮನೆಗಳು, 10, 12, 20 ಮನೆಗಳಿಗೆ ಒಂದೊಂದು ಹಳ್ಳಿ. ಆ ಮನೆಗಳು ಕೂಡ ತುಂಬಾ ಇಕ್ಕಟ್ಟಾಗಿರಲ್ಲ, ತುಂಬಾ ದೂರದಲ್ಲಿ ಇರುತ್ತೆ. ಈ ಮಡಿಕೇರಿಯ ವಾತಾವರಣ ಒಂಥರ ಸುಂದರ ಅಂದ್ರೆ, ಇಲ್ಲಿ ಹಳ್ಳಿಗಳೇ ಇನ್ನೊಂಥರ ವಿಭಿನ್ನ. ಮಡಿಕೇರಿ ಯಾಕೆ ಇಷ್ಟು ಜನ ಇಷ್ಟಪಡ್ತಾರೆ ಅನ್ನೋದಕ್ಕೆ ಇಲ್ಲಿಯ ವಾತಾವರಣ, ಇಲ್ಲಿಯ ಭೌಗೋಳಿಕ ಪರಿಸರನೇ ಕಾರಣ ಅನ್ಸುತ್ತೆ. ಸುತ್ತಾಡ್ತಾ ಇದ್ದೀನಿ 2-3 ದಿನಗಳಿಂದ ಮಡಿಕೇರಿಯ ಬೀದಿಗಳಲ್ಲಿ, ಮಡಿಕೇರಿಯ ಹಳ್ಳಿಗಳಲ್ಲಿ. ಬಾ ಬಾ ಚೋಟು, ಬಾ 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 ಬಾರೋ, ಬಾ ಇಲ್ಲಿ, ಬಾ ಬಾ ಇಲ್ಲಿ ಬಾ. ಇಷ್ಟು ಭಯ ಇರಬಾರ್ದು ಜೀವನದಲ್ಲಿ. ಮುದ್ದು ಹೆಂಗಿದೆ ನೋಡಿ, ಜಿಗಣೆ ಎಲ್ಲ ಕಚ್ಬಿಟ್ಟಿದ್ಯಪ್ಪ ನಿಂಗೆ. ನೀನೂ ಬಿಟ್ಟಿಲ್ವಲ್ಲ ಜಿಗಣೆಗಳು, ಚಂದ.
ಈ ಮಡಿಕೇರಿಯ ಪ್ರಕೃತಿ ಸೌಂದರ್ಯವನ್ನ ಆಸ್ವಾದಿಸುತ್ತಾ ಗುಡ್ಡ ಬೆಟ್ಟ ಜಲಪಾತಗಳನ್ನ ಕಾಣುತ್ತಾ ಖುಷಿಯಿಂದ ಆ ಅಂಕುಡೊಂಕಿನ ದಾರಿಯಲ್ಲಿ ಸಾಗುತ್ತಿದ್ದವನಿಗೆ 8 ವರ್ಷಗಳ ಹಿಂದಿನ ಒಂದು ಕರಾಳ ನೆನಪನ್ನ ನೆನಪಿಸಿದ್ದು ಮಡಿಕೇರಿಯ ಈ ಕಾಲೂರು ಎಂಬ ಹಳ್ಳಿ. ಅಂದು 2018ರ ಆಗಸ್ಟ್ನ ತಿಂಗಳು. ಕರ್ನಾಟಕದ ಇತಿಹಾಸದಲ್ಲಿ ಅತಿದೊಡ್ಡ ಪ್ರಾಕೃತಿಕ ವಿಕೋಪಕ್ಕೆ ಈ ಕೊಡಗು ಜಿಲ್ಲೆ ಸಾಕ್ಷಿಯಾಗಿತ್ತು. ಅತಿಯಾದ ಮಳೆಯಿಂದ ಉಂಟಾದ ಪ್ರವಾಹದಿಂದ, ಗುಡ್ಡಗಳ ಕುಸಿತದಿಂದ 10 ಜನರ ಸಾವಿನ ಜೊತೆಗೆ 100 ಜನ ತಮ್ಮ ಮನೆ ಆಸ್ತಿ ಪಾಸ್ತಿಗಳನ್ನೆಲ್ಲ ಕಳೆದುಕೊಂಡು ನಿರಾಶ್ರಿತರಾದ ಪರಿಸ್ಥಿತಿ ಎದುರಾಗಿತ್ತು. ನಿಸರ್ಗದ ರೌದ್ರ ನರ್ತನಕ್ಕೆ ಬಲಿಯಾದ ಹಳ್ಳಿಗಳ ಪಟ್ಟಿಯಲ್ಲಿ ಈ ಕಾಲೂರು ಎಂಬ ಹಳ್ಳಿಯು. ಹೌದು, ನಾವೆಲ್ಲ ಮನೆಯೆಲ್ಲ ಇದು ಪೂರ್ತಿ ನೀರೆಲ್ಲ ಮನೆಯೆಲ್ಲ ಮುಳುಗಡೆ ಆಗೋ ನಾವೆಲ್ಲ ಬಿಟ್ಟು ಹೋಗಿದ್ದಿಲ್ಲಿ. ಯಾಕೆ ಕಿಟಕಿ ನೋಡಿ, ಕಿಟಕಿ ಲೆವೆಲ್ವರೆಗೆ ಬಂದಿತ್ತು ನೀರು. ಆಗ ನಾವು ಬಿಟ್ಟು ಇಲ್ಲಿಂದ ಮಡಿಕೆಲ್ಲ ಇದ್ದಿದ್ದು. ಊರಲ್ಲೇ ಇರಲಿಲ್ಲ, ಇಲ್ಲೆಲ್ಲ ಕಾಲು. ಊರಿಗೆ ಪ್ರವಾಹ ಆಯ್ತಾ? ಹೌದು, ಸುಮಾರು ಕಡೆ ಎಲ್ಲ ಮನೆ ಜರ್ದು ಹೋಗಿದೆ. ತೋಟ ಇಲ್ಲಿ ನೋಡಿ, ಮುಂದೆ 2 ಹೊಳೆ ಟಚ್ ಆಗ್ತದೆ. ಇಲ್ಲಿ ಈ ಕಡೆನೊಂದು, ಈ ಕಡೆನೊಂದು. ಈ ಕಡೆ ದೊಡ್ಡ ಬೆಟ್ಟ, ಇದ್ರ ಆಚೆ, ತೋಟದ ಆಚೆ ದೊಡ್ಡ ಒಂದು ಬೆಟ್ಟವೇ ಜರ್ದು ಬಂದಿದ್ದು. ಇಲ್ಲಿ ಕಾಣ್ತಿಲ್ಲ. ಇದಕ್ಕಿಂತ ಸ್ವಲ್ಪ ಮುಂದೆ ಅಲ್ಲಿ ಹೋದರೆ ಮುಂದೆ ಉದ್ದಕ್ಕೆ ಒಂದು 50 ಎಕರೆ ಗದ್ದೆ ಇರ್ಬೋದು. ಆ ಗದ್ದೆಯಲ್ಲೆಲ್ಲ ಒಂದು 25 ಎಕರೆ ಎಲ್ಲ ಪೂರ್ತಿ ಕಲ್ಲು ಬಂಡೆ ಮರಳು. ಈ ಊರಿಗೆ ಮೊದಲು ಅದೇ ಆಗಿರೋದು. ಮೊದಲು ನಮ್ಮ ವಯಸ್ಸಾದ ಹಳಬ್ರು ಹೇಳಿದ್ರು ಕೇಳಿಲ್ಲ, ನಮಗೆ ಅದು ಕೇಳಿಲ್ಲ. ಇದೇನು 18ರಲ್ಲಿ ನೋಡಿರೋದು. ಅದೇ ಈ ವರ್ಷ ಪರಿಸ್ಥಿತಿ ಯಾವಾಗ ಇಲ್ಲಿ ಮನೆ ಬಿಟ್ಟೆಲ್ಲ ಹೋಗಿ ಏನು ನಮಗೆ ಆಗ ಶುರುವಾಗಿದ್ದು ಗೊತ್ತು, ಹೆದರಿಕೆ ಎಲ್ಲ ಬಿಟ್ಟು ಇದರಿಂದ ಹೋಗ್ತಾ ಇರುವಾಗ ಇಲ್ಲಿ ಹೊಳೆ ಕೆಳಗೆ ಒಂದು ಬ್ರಿಡ್ಜ್, ನೀವು ಬಂದಿರೋ ಬ್ರಿಡ್ಜ್ ಇತ್ತು, ಅದೆಲ್ಲ ಪೂರ್ತಿ ಕ್ಲೋಸ್ ಆಗಿತ್ತು. ಹೋಗಿ ಹೊಳೆ ನೀರು ಹೋಗ್ತಿರೋವಾಗ ನಾವು ಈ ಮನೆ ಬಿಟ್ಟು ಬೇರೆಯವ್ರ ಮನೇಲಿ ಇದ್ದಿದ್ದು 2 ದಿವಸ. ಮತ್ತೆ ಎಲ್ಲ ಜೋರು ಜರಿ ತಬ್ಬರ ಬರ್ತಿರೋವಾಗ ನಾವು ಬಿಟ್ಟು ಇಲ್ಲಿಂದ ಒಂದೇ ಸರಿ ಗೊತ್ತಾಯ್ತು. ರಾತ್ರಿ ಹೆಂಗಾಯ್ತು? ಮೊದಲು ಸ್ವಲ್ಪ ಆಯಿತು. ಈ ಕಡೆ ಮೇಲಿಂದ ಜರಿದು ಬಂದು ರೋಡೆಲ್ಲ ಬ್ಲಾಕ್ ಆಗಿ ಮಡಿಕೇರಿ ಹೋದವರು ಬರೋಕ್ಕಾಗದೆ ಅಲ್ಲೆಲ್ಲ ವೆಹಿಕಲ್ ನಿಲ್ಲಿಸಿ ಬಂದಿರೋದು. ಆಗ ಅವ್ರಿಗೆ ಗೊತ್ತಿಲ್ಲ ಈ ಥರ ಆಗಿ ಅನುಭವ ಯಾರಿಗೆ ಇರಲಿಲ್ಲವಲ್ಲ, ಹಾಗೆ ಅದೇ ಗೊತ್ತಿಲ್ಲ. ಮತ್ತು ದಿನ ಹೋದಾಗ ಜಾಸ್ತಿ ಆಗುವಾಗ ಎಲ್ಲ ಭಯ ಸುರ ಆಯಿತು. ಮತ್ತು ಇದರಿಂದೆಲ್ಲ ಬಿಟ್ಟು ಹೊರಟು ಹೋಗಿ ನಾವು ಆ ಕಡೆ. ಹೆಂಗಿತ್ತು ಏನು ಆ ಸಿಚುವೇಶನ್? ಅಂದರೆ ಈ ತೋಟ ಮನೆ ಎಲ್ಲ ಬಿಟ್ಟು ಬೇರೆ ಕಡೆ ಹೋಗೋ ಬೇಸರ ಆಗ್ತಿತ್ತು. ಇಷ್ಟೊಳಗೆ ಇಂಥದ್ದು ಆಗಿಲ್ಲಲ್ಲ, ನಾವು ಬಿಟ್ಟು ಬಂದು ಎಲ್ಲೆಲ್ಲೋ ಹೋಗ್ಲಿಕ್ಕೆ ಆಯ್ತು. ಭಿಕ್ಷೆ ಬೇಡವ್ರು ಹೋದ ಥರ ಎಲ್ಲ ಆಯ್ತಲ್ಲ ಅಂತ ಆಗ್ತಿದ್ದಾಗ. ಈಗ ಮಳೆ ಅಷ್ಟೊಂದಿನ ಮಳೆ ಇಲ್ಲ, ಜಾಸ್ತಿ ಮಳೆ ಜಾಸ್ತಿ, ಈ ವರ್ಷ ಜಾಸ್ತಿ. ಒಂದೇ ಇರುತ್ತೆ, ಏನಿದೆ ಮಾಮೂಲು ಥರ ಇದೆ. ಹೌದು. ಮಡಿಕೇರಿ ತಾಲೂಕಿನ ಕಾಲೂರು ಅಂತ ಒಂದು ಹಳ್ಳಿ. ಈ ಹಳ್ಳಿ ನೋಡೋಕೆ ತುಂಬ ಸುಂದರವಾಗಿತ್ತು, ನೋಡ್ತಾ ಬಂದೆ. ಆದರೆ ಈ ಹಳ್ಳಿ ಕಥೆನೇ ಬೇರೆ ಇದೆ. 2018ರಲ್ಲಿ ಏನು ಪ್ರವಾಹ ಬಂದು ಕೊಡಗೆಲ್ಲ ಕೊಚ್ಕೊಂಡು ಹೋಗಿತ್ತಲ್ಲ, ಅಂದರೆ ಸುತ್ತ ಗುಡ್ಡ ಬೆಟ್ಟಗಳು ಜರಿದು ಎಷ್ಟೋ ಜನ ಜೀವನ ಅತಂತ್ರ ಆಗಿತ್ತಲ್ಲ, ಆ ಹಳ್ಳಿಗಳ ಪಟ್ಟಿಯಲ್ಲಿ, ಆ ಊರಿನ ಪಟ್ಟಿಯಲ್ಲಿ ಈ ಊರು ಕೂಡ ಇದೆ. 2018ರಲ್ಲಿ ಏನು ಆ ಥರ ಬಂದ ಮಳೆಗೆ ಸಂಪೂರ್ಣ ಇಲ್ಲಿ ಸುತ್ತಮುತ್ತ ಗುಡ್ಡ ಬೆಟ್ಟಗಳು, ಕಾಫಿ ತೋಟ ಎಲ್ಲ ಕೊಚ್ಕೊಂಡು ಹೋಗಿ ನದಿನ ಸೇರಿ ಇಲ್ಲಿ ಎಷ್ಟೋ ಜನರು ತೋಟಗಳು ಗದ್ದೆಗಳಿದೆಯಲ್ಲ ಎಲ್ಲ ಪುರ ಮಣ್ಣು ಹೋಗಿದೆ. ಇವತ್ತಿಗೂ ಅಂದರೆ ಮತ್ತೆ ಹೊಸದಾಗಿಲ್ಲ ಕೃಷಿ. ಅಲ್ಲಿಂದ ಅವರು ಬೇರೆ ಗಂಜಿ ಕೇಂದ್ರಗಳಿಗೆ ಹೋಗಿ ಅದಾದಮೇಲೆ ಮತ್ತೆ ವಾಪಸ್ ಮರಳಿ ಬಂದು ಮಳೆಯೆಲ್ಲ ನಿಂತ ಮೇಲೆ ಮತ್ತೆ ವಾಪಸ್ ಬಂದು ಮತ್ತೆ ಹೊಸದಾಗಿ ಜೀವನ ಕಟ್ತಿದ್ದಾರೆ. ಹಾಗೆ ಹೊಸದಾಗಿ ಈ ಗದ್ದೆ ತೋಟಗಳನ್ನು ಮತ್ತೆ ಹೊಸದಾಗಿ ಮಾಡ್ತಾ ಇದ್ದಾರೆ. ಆ ಪ್ರಕೃತಿ ವಿಕೋಪಕ್ಕೆ ಸಾಕ್ಷಿಯಾದವರ ಕಥೆಗಳನ್ನ ಕೇಳಿ, ಆ ಪ್ರವಾಹದಲ್ಲಿ ನಾಶವಾದ ಕೆಲವು ಜಾಗಗಳನ್ನ ಕಂಡು ಮುಂದುವರಿಯುತ್ತಿದ್ದಂತೆ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಕಾಣುತ್ತಿದ್ದವು ಆ ಎತ್ತೆತ್ತರದ ಗುಡ್ಡ ಬೆಟ್ಟಗಳಂಚಲ್ಲಿ ವಿಸ್ತಾರವಾದ ಕಾಫಿ ತೋಟಗಳು, ಗದ್ದೆ ಬಯಲುಗಳು. ಈ ಕಾಫಿ, ಅಡಿಕೆ, ಕಾಡುಮೆಣಸು, ಭತ್ತದಂತಹ ಬೆಳೆಗಳು ಇಲ್ಲಿಯ ಜನರ ಜೀವನದ ಮೂಲಾಧಾರ. ಅವುಗಳ ಮೇಲೆ ಅವಲಂಬಿತವಾಗಿಯೇ ಬದುಕು ಸಾಗಿಸುತ್ತಿವೆ ಇಲ್ಲಿಯ ರೈತಾಪಿ ಮತ್ತು ಕಾರ್ಮಿಕ ಕುಟುಂಬಗಳು. ಈ ಕೊಡಗು ಜಿಲ್ಲೆಯನ್ನ ಸಂಪೂರ್ಣವಾಗಿ ಆವರಿಸಿರೋದು ಒಂದ್ ಕಡೆ ಬೆಟ್ಟಗುಡ್ಡಗಳು, ದಟ್ಟ ಕಾಡುಗಳಾದ್ರೆ, ಮತ್ತೊಂದು ಕಡೆ ಈ ಕೊಡಗನ್ನ ಹಚ್ಚ ಹಸಿರ, ಈ ಕೊಡಗನ್ನ ಪಕ್ಷಿ ನೋಟದಲ್ಲಿ ನೋಡಿದ್ರೆ ಸಂಪೂರ್ಣ ಕೊಡಗು ಹಸಿರಾಗಿ ಕಾಣುತ್ತೆ. ಹಸಿರಾಗಿ ಕಾಣೋದ್ರಲ್ಲಿ ಪಾತ್ರ ಈ ಕಾಫಿ, ಏಲಕ್ಕಿ, ಮೆಣಸು ಈ ರೀತಿಯ ತೋಟಗಳದ್ದು ಕೂಡ ಇರುತ್ತೆ. ಹೆಚ್ಚಾದ ಜನಸಮೂಹ ಅವಲಂಬಿತವಾಗಿರೋದು ಈ ಕಾಫಿಯ ಮೇಲೆ. ದೊಡ್ಡ ಕೆಲವಷ್ಟು ರೈತರಿಗೆ ದೊಡ್ಡ ಎಸ್ಟೇಟ್ಗಳಿದೆ, ಎಕರೆಗಳಷ್ಟು ಎಸ್ಟೇಟ್ಗಳಿದೆ. ಇನ್ನು ಕೆಲವರು ಸಣ್ಣ ಪ್ರಮಾಣದ ರೈತರು ಕೂಡ ಇದ್ದಾರೆ. ಇವರ ಸಂಪೂರ್ಣ ಜೀವನ, ಇಲ್ಲಿಯ ಜನರ ಜೀವನ ನಡೆಯೋದು ಈ ತೋಟಗಳ ಮೇಲೆ, ಕೃಷಿಯ ಮೇಲೆ ಅವಲಂಬನೆಯಾಗಿದೆ. ಕೊಡಗಿನ ಬೆಳೆಗಳಲ್ಲಿ ಮುಖ್ಯವಾಗಿರೋ ಒಂದು ಬೆಳೆ ಅಂದ್ರೆ ಅದು ಭತ್ತ ಕೂಡ. ಭತ್ತ ಒಂದು ಸಾಂಪ್ರದಾಯಿಕ ಬೆಳೆ, ಅಂದ್ರೆ ಇಲ್ಲಂತಲ್ಲ, ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಸಾಂಪ್ರದಾಯಿಕ ಬೆಳೆ. ಇತ್ತೀಚೆಗೆ ಭತ್ತದ ಗದ್ದೆಗಳೆಲ್ಲ ಅಡಿಕೆ ತೋಟಗಳಾಗ್ತಾ ಬಂದಿದೆ. ಅಲ್ಲಲ್ಲಿ ಒಂದೊಂದು ಸಾಂಪ್ರದಾಯಿಕವಾಗಿ ರೈತರು ಭತ್ತದ ಕೃಷಿಯನ್ನು ಮಾಡ್ತಾ ಬರ್ತಾರೆ. ಆದರೆ ಇಲ್ಲಿ ನನಗೆ ಇದೊಂದಿದೆ ಅಂದರೆ
ಆ ಚಿಕ್ಕ ಹುಡುಗ ಟಿಲ್ಲರಲ್ಲಿ ಹೂಟಿಯನ್ನು ಮಾಡಿದ್ದಾನೆ. ಈ ರೀತಿ ಚಿಕ್ಕ ಮಕ್ಕಳಿಗೆ, ಯುವಕರಿಗೆ ಕೃಷಿಯ ಬಗ್ಗೆ ಆಸಕ್ತಿ ಹೆಚ್ಚಾದರೆ ಕೃಷಿ ಇನ್ನೊಂದಷ್ಟು ಬೆಳಿಬೋದು ಅಂತ ಅನ್ಸುತ್ತೆ. ಅವನ ವಯಸ್ಸಿಗೂ ಅವ್ನು ಮಾಡ್ತಿರೋ ಕೆಲಸಕ್ಕೂ ಸಂಬಂಧನೇ ಇಲ್ಲ. ನನಗೆ ಒಂದೊಂದ್ಸರಿ ನೋಡಿದ ತಕ್ಷಣ ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ಈ ಕೃಷಿ ಕೆಲಸಗಳಲ್ಲಿ ತೊಡಗ್ತಾ ಇದ್ದಿದ್ದು, ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ತಿದ್ದಿದ್ದು ನೆನಪಾಗ್ತಿತ್ತು. ನಾವು ಎತ್ತುಗಳನ್ನ ಕಟ್ಕೊಂಡು ಹೂಡ್ತಾ ಇದ್ವಿ. ಅಂದರೆ ಅವಾಗ ಎತ್ತಿನ ಹೂಟಿ ಹೆಚ್ಚಾಗಿತ್ತು. ಈಗ ಎಲ್ಲ ಯಾಂತ್ರೀಕೃತ ಆಗಿದೆ. ಆ ಟಿಲ್ಲರ್ಲ ಅವ್ನು ಹೂಟಿ ಮಾಡ್ದ ಚಿಕ್ಕ ಹುಡುಗ ಆದರೂ ಖುಷಿ ಆಯಿತು ನೋಡಿ. ಈ ಮಡಿಕೇರಿ ಕಾಫಿ ತೋಟಗಳ ರೀತಿ, ಇಲ್ಲಿಯ ವಾತಾವರಣದ ರೀತಿ ಅನೇಕ ಪ್ರವಾಸಿ ತಾಣಗಳಿಗೆ ಪ್ರಸಿದ್ಧಿ. ಮೊದಲಿಗೆ ಅವುಗಳಲ್ಲೊಂದಾದ ಜಾಗದ ಕಡೆಗೆ ನನ್ನ ಪ್ರಯಾಣ ಹೊರಟಿತ್ತು. ಅದರೆಡೆಗೆ ಸಾಗೋ ದಾರಿಗಳನ್ನ, ಅಲ್ಲಿಯ ಗಿರಿಶ್ರೇಣಿಗಳೆಲ್ಲವನ್ನ ಹಿಮ ಅಂತರ್ಧಾನವಾಗಿಸಿಕೊಂಡು ಅಪಾರ ಪ್ರವಾಸಿಗರನ್ನ ಸೆಳೆಯೋ ಈ ತಾಣದ ಹೆಸರೇ ಮಾಂದಲಪಟ್ಟಿ ಅಥವಾ ಸಿನಿಮಾಗಳಿಂದ ಪ್ರಸಿದ್ಧವಾದ ಮುಗಿಲುಪೇಟೆ. ಮಾಂದಲಪಟ್ಟಿ ಒಂದಷ್ಟು ಗಿರಿಶ್ರೇಣಿಗಳಿರುವಂಥ ಒಂದು ಜಾಗ. ಆ ಗಿರಿಶ್ರೇಣಿಗಳು ಎಲ್ಲಿದೆ, ಹೇಗಿದೆ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಇವಾಗ ಉತ್ತರ ಇಲ್ಲ. ಯಾಕಂದ್ರೆ ಆ ಸಂಪೂರ್ಣ ಬೆಟ್ಟ ಗುಡ್ಡಗಳನ್ನೆಲ್ಲ ಮಂಜು ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಟ್ಟೆ. ನಾನು ಮೊದಲನೇ ಬಾರಿ ಬಂದಿರೋದು ಈ ಮಾಂದಲಪಟ್ಟಿಗೆ. ಅದು ಹೆಂಗಿದೆ ಅಂತ ಕಣ್ ತುಂಬ್ಕೊಳ್ಳೋ ಒಂದು ಆಸೆ ಇತ್ತು. ಆದರೆ ಆ ಮಂಜು, ಈ ಹಿಮ ಇದೆಯಲ್ಲ, ಇದು ಆಸೆಗೆ ತಣ್ಣೀರಲ್ಲ, ಹಿಮ ನೆರೆಚ್ಬಿಟ್ಟಿದೆ. ಫುಲ್ ಸಂಪೂರ್ಣವಾಗಿ 10 ಅಡಿಗೂ ಯಾರೋ ಮನುಷ್ಯನಿಗೆ ಕಾಣದಿರೋಂಥ ಒಂದು ಜಾಗ ಇದು. ಏನು ಕಾಣದೇ ಇದ್ರು ಸುಂದರವಾಗಿದೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಈ ಮಾಂದಲಪಟ್ಟಿ ಮಂಜಿನೊಳಗೆ ಮಾಯವಾಗಿ ಹೋಗಿತ್ತು. ಕಾಣಲಾಗಲಿಲ್ಲ ಅಲ್ಲಿಯ ಗಿರಿಶಿಖರಗಳ ಸೌಂದರ್ಯವನ್ನ. ಈ ಮಂಜಿನ ಲೋಕದಲ್ಲಿ ಕೆಲ ಸಮಯವನ್ನ ಕಳೆದ ಖುಷಿಯಲ್ಲಿ, ಇಲ್ಲಿಯ ಸಂಪೂರ್ಣ ಸೌಂದರ್ಯವನ್ನ ಕಾಣದ ನಿರಾಸೆಯಲ್ಲಿ ಮುಂದುವರಿದಿತ್ತು ನನ್ನ ಪ್ರಯಾಣ. ಈ ಊರಿನ ಮತ್ತೊಂದು ಪ್ರಸಿದ್ಧ ಪ್ರವಾಸಿ ತಾಣವಾದ ಅಬ್ಬಿ ಜಲಪಾತವಾಗಿತ್ತು ನನ್ನ ಮುಂದಿನ ನಿಲ್ದಾಣ. ಮಳೆಗಾಲದಲ್ಲಿ ಮೈದುಂಬಿ ಹರಿಯೋ ಜಲಪಾತಗಳನ್ನು ನೋಡೋ ಅನುಭವ ಅಂತೂ ಅದೊಂಥರ ಹೇಳತೀರದ ಅನುಭವ. ಮಳೆ ಬಂದು ನದಿಗಳಿಗೆ, ಅದು ಸೃಷ್ಟಿಸೋ ಜಲಪಾತಗಳಿಗೆ ಜೀವ ತುಂಬಿ ಅವು ಮೈದುಂಬಿ ಹರಿಯೋ ಹಾಗೆ ಮಾಡುತ್ತೆ. ಆ ರುದ್ರ ರಮಣೀಯ ದೃಶ್ಯಗಳು ಕಣ್ಣಿಗೊಂಥರ ಹಬ್ಬವನ್ನು ನೀಡುತ್ತೆ. ನಾನು ಅಬ್ಬಿ ಜಲಪಾತವನ್ನು ಇದೆ ಮೊದಲನೇ ಬಾರಿ ನೋಡ್ತೀರ ಅನ್ಸುತ್ತೆ. ಅತ್ಯದ್ಭುತವಾಗಿದೆ. ಅದು ಹೆಚ್ಚಾಗಿ ಮಳೆ ಇದ್ದಾಗ, ಸದ್ದು ಕೇಳಿದಾಗ ಆ ಸದ್ದಿನ ಜೊತೆ ಈ ದೃಶ್ಯ ನೋಡಕ್ಕಿದೆಯಲ್ಲ, ಬೆಲೆ ಕಟ್ಟಲಾಗದ ಅನುಭವ ಅದು. ಗಿಡ ಮರಗಳ ಮಧ್ಯದಲ್ಲಿದ್ದ ಜರಿಯೊಂದರಿಂದ ಧುಮ್ಮಿಕ್ಕುತ್ತಿದ್ದ ಈ ಜಲಪಾತಕ್ಕೆ ಮಳೆ ಜೀವ ತುಂಬಿತ್ತು. ಅದರಿಂದಲೇ ಮೈದುಂಬಿ ಹರಿಯುತ್ತಿತ್ತು. ಕೆಲ ಸಮಯ ಈ ಜಲಪಾತದ ಬಳಿಯೇ ಕಳೆದವನಿಗೆ ಆ ನೀರಿನ ಹರಿವಿನ ದೃಶ್ಯಗಳು, ಬೋರ್ಗರೆಯೋ ಅಶಬ್ದ ತರಂಗಗಳು ಮನಸ್ಸಿಗೇನೋ ನೆಮ್ಮದಿಯನ್ನು ನೀಡಿತು. ಈ ಮಡಿಕೇರಿಯಲ್ಲಿ ನನಗಿಷ್ಟವಾದ ಮತ್ತೊಂದು ವಿಷಯವೆಂದರೆ ಆ ಬೆಟ್ಟ ಗುಡ್ಡಗಳ ಅಂಚಿನಲ್ಲಿ ಕಾಫಿ ತೋಟಗಳ ಮಧ್ಯದಲ್ಲಿ ಕಾಣುತ್ತಿದ್ದ ಸುಂದರ ಮನೆಗಳು. ಅವುಗಳಲ್ಲಿ ಪುಟ್ಟ ಪುಟ್ಟ ಮನೆಗಳು, ಮಧ್ಯಮ ವರ್ಗದ ಮನೆಗಳು, ಹಾಗೆ ಬಂಗಲೆಗಳು ಇದ್ದವು. ತನ್ನದೇ ಶೈಲಿಯಲ್ಲಿ ಅವೆಲ್ಲವೂ ವಿಶಿಷ್ಟವಾಗಿದ್ದು. ಇವುಗಳಲ್ಲಿ ತನ್ನ ರಚನೆಯಿಂದಲೇ ವಿಭಿನ್ನವಾಗಿ ನಿಲ್ಲುವ ಮನೆಗಳೆಂದರೆ ಈ ಕೊಡಗಿನ, ಈ ಮಡಿಕೇರಿಯ ಪರಂಪರೆಯ ಸಂಕೇತವಾಗಿರೋ ಈ ಐನ್ ಮನೆಗಳು. ಕೊಡಗಿನ ಪ್ರಕೃತಿ, ಇಲ್ಲಿಯ ಪ್ರವಾಸಿ ತಾಣಗಳು, ಇಲ್ಲಿಯ ಆಚಾರ ವಿಚಾರ ಸಂಸ್ಕೃತಿ, ಇಲ್ಲಿಯ ನಿಸರ್ಗ ಸೌಂದರ್ಯವೆಲ್ಲ ಒಂದ್ ಕಡೆ ಒಂದು ವಿಭಿನ್ನ ವಿಚಾರವಾದ್ರೆ, ಇಲ್ಲಿಯ ಮನೆಗಳೇ ಇನ್ನೊಂಥರ ವಿಭಿನ್ನ. ಅಲ್ಲಲ್ಲಿ ಕಾಫಿ ತೋಟಗಳು, ಹಚ್ಚ ಹಸಿರಾಗಿರೋ ಕಾಫಿ ತೋಟಗಳ ಮಧ್ಯೆ ಅಲ್ಲಲ್ಲೊಂದು ಮನೆಗಳಿರುತ್ತೆ. ಆದ್ರೆ ಆ ಮನೆಗಳ ಪರಂಪರೆಗೆ ಒಂದು ಮೂಲ, ಮನೆಗಳ ಪರಂಪರೆಗೆ ಒಂದು ಆದಿ ಅಂದ್ರೆ ಕೊಡಗಿನಾದ್ಯಂತ ಕಾಣೋ ಐನ್ ಮನೆಗಳು. ಅವಾಗಿನ ದೊಡ್ಡ ದೊಡ್ಡ ಅವಿಭಕ್ತ ಕುಟುಂಬಗಳು ನಿರ್ಮಿಸಿದ್ದಂತ ಅಥವಾ ಅವಿಭಕ್ತ ಕುಟುಂಬಗಳು ಬದುಕಿದ್ದಂತ ಐನ್ ಮನೆಗಳು.
ಕುಟುಂಬಗಳು ಕೂಡಿ ಬದುಕುತ್ತಿದ್ದ ಈ ಐನ್ಮನೆಗಳು ಇತ್ತೀಚೆಗೆ ವಿರಳಾತಿ ವಿರಳ. ಕೆಲವು ಕುಟುಂಬಗಳಷ್ಟೇ ಅವುಗಳನ್ನ ಕಾಪಾಡಿಕೊಂಡು ಬಂದಿವೆ. ಅವುಗಳಲ್ಲೊಂದಾದ ಈ ಮನೆ ಅಂದಿನ ಜನಜೀವನವನ್ನ ಪರಿಚಯಿಸಿತ್ತು ನನಗೆ. ಆ ಮನೆಗೆ ವಿದಾಯವನ್ನ ಹೇಳಿ ನನ್ನ ಪ್ರಯಾಣ ಹೊರಟಿತ್ತು ಈ ಮಡಿಕೇರಿಯ ಒಂದು ಪವಿತ್ರ ಜಾಗದ ಕಡೆಗೆ. ದಕ್ಷಿಣ ಭಾರತದ ಜೀವನದಿ, ನಮ್ಮ ಕರ್ನಾಟಕದ ಜೀವನದಿ, ಕನ್ನಡ ನಾಡಿನ ಜೀವನದಿ ಕಾವೇರಿ. ಕಾವೇರಿಯ ಮೇಲೆ ಅದೆಷ್ಟೋ ಜೀವ ಸಂಕುಲ, ಅದೆಷ್ಟೋ ರೈತರು, ಅದೆಷ್ಟೋ ಮಾನವ ಕುಲ ಅವಲಂಬನೆ ಆಗಿರುವಂಥದ್ದು ನದಿ. ಆ ನದಿಯ ಉಗಮ ಈ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳ ತಪ್ಪನಲ್ಲಾಗುತ್ತೆ. ಈ ಬ್ರಹ್ಮಗಿರಿ ಬೆಟ್ಟಗಳ ಶ್ರೇಣಿ ಇದು. ಈ ಶ್ರೇಣಿಯಲ್ಲಿ ಕಾವೇರಿ ನದಿಯ ಉಗಮ ಆಗುತ್ತೆ. ಇದು ಒಂದು ಅದ್ಭುತ ಜಾಗ. ಆ ಕಾವೇರಿ ನದಿಗೆ ಎಷ್ಟು ಶಕ್ತಿ ಇದೆಯೋ, ಆ ಕಾವೇರಿ ನದಿಗೆ ಎಷ್ಟು ಪಾವಿತ್ರ್ಯತೆ ಇದೆಯೋ, ಈ ಜಾಗಕ್ಕೂ ಅಷ್ಟೇ ಪಾವಿತ್ರ್ಯತೆ ಇದೆ. ಒಂದು ಸುಂದರವಾದ ಬೆಟ್ಟ ಗುಡ್ಡಗಳ ತಪ್ಪಲಲ್ಲಿ ಆ ನದಿ ಉಗಮವಾಗುತ್ತೆ. ಈ ಜಾಗ ಅಂತೂ ಸದಾ ಮಂಜಿನಿಂದ ಮುಚ್ಚೋಗಿರುತ್ತೆ. ಮತ್ತು ಮಳೆಗಾಲದಲ್ಲಂತೂ ಇಲ್ಲಿ ಅತೀವವಾಗಿ ಮಳೆ ಆಗುವಂತ ಜಾಗ. ಒಂದು ಸುಂದರವಾದ ಬೆಟ್ಟ ಗುಡ್ಡಗಳ ತಪ್ಪಲಲ್ಲಿ ಆ ಕಾವೇರಿ ನದಿ ಹುಟ್ಟಿ 106 ಕಿಲೋಮೀಟರ್ ಹರಿದು ಸಾಕ್ತದೆ. ಈ ಉಗಮ ಸ್ಥಾನದಿಂದ ನಿರ್ಗಮಿಸುವ ಹೊತ್ತಿಗೆ ಇಡೀ ಸಂಜೆಯಾಗಿ ಧೂಮರಾಶಿ ಈ ಬೆಟ್ಟಗಳನ್ನೆಲ್ಲ ಆವರಿಸಿ ಹೋಗಿ ಅಲ್ಲಿಂದ ಮುಂದೆ ಸಿಕ್ಕ ಜಾಗಗಳೆಲ್ಲವೂ ಹೊಸದೊಂದು ಹಿಮದ ಲೋಕವನ್ನ ಪರಿಚಯಿಸಿದ್ದವು. ಈ ಊರು ಮಂಜಿನ ನಗರಿ ಎಂದು ಬಿರುದಾಂಕಿತವಾಗಿರುವುದಕ್ಕೆ ಸಾಕ್ಷಿಯಾಗಿದೆ. ಮಡಿಕೇರಿಗೆ ಮಂಜಿನ ನಗರಿ ಅಂತಾರೆ. ಮಂಜಿನ ನಗರಿ ಅನ್ನೋ ಬಿರುದಿದೆ. ಆ ಬಿರುದಿಗೆ ಸಾಕ್ಷಿ ಹೇಳಕ್ಕೆ ಇಲ್ಲೊಂದು ಜಾಗ ಸಿಕ್ಕಿದೆ. ಎಲ್ಲಿಗೋ ಹೋಗೋ ಹಾದಿಯಲ್ಲಿ ಸಿಕ್ಕಿದಂಥ ಜಾಗ ಇದು. ಕೆಲವು ಬಾರಿ ಯಾವುದೋ ಪ್ರಸಿದ್ಧವಾಗಿರೋ ಪ್ರವಾಸಿ ತಾಣಗಳನ್ನು ಹುಡುಕಿ ಹೋಗೋ ಬದಲು ಆ ಹಾದಿಯಲ್ಲಿ ಸಿಗೋ ಜಾಗಗಳಿರ್ತವಲ್ಲ, ಅವು ಕೊಡೋ ಅನುಭವನ, ಅವು ಕೊಡೋ ಖುಷಿನ ಯಾವುದೋ ಪ್ರಸಿದ್ಧವಾಗಿರೋ ಪ್ರವಾಸಿ ತಾಣನೂ ಕೊಡಲ್ಲ ಅಂತ ಅನ್ಸುತ್ತೆ. ಈ ಮಡಿಕೇರಿ ಅನ್ನೋ ಹೆಸರಿಗೆ ಹಿಂಗೆ ಮಂಜಿನ ನಗರಿ ಅನ್ನೋ ಒಂದು ಬಿರುದು ಬಂದಿದೆಯಲ್ಲ, ಆ ಬಿರುದಿಗೆ ಸಾಕ್ಷಿ ಕೊಡೋ ರೀತಿ ಇದೆ ಜಾಗ. ಅತ್ಯದ್ಭುತವಾಗಿದೆ ಈ ಜಾಗ. ಅಂತೂ ಮಡಿಕೇರಿನ ಇನ್ನಷ್ಟು ನನ್ನ ಮನಸ್ಸಿಗೆ ಹತ್ತಿರವಾಗಿ ಮಾಡಿದೆ. ಇಲ್ಲಿ ತಣ್ಣಗೆ ಬೀಸ್ತಿರೋ ಗಾಳಿ, ಆ ಮಳೆ ಹನಿಗಳು, ಆ ಹುಳುಗಳ ಸದ್ದು, ಏನೋ ಫುಲ್ ಮಂಜು ಕವಿದು ಮುಚ್ಚೋಗಿರೋ ಮರಗಿಡಗಳು, ಅದ್ಭುತ. ಹೀಗೆ 3 ದಿನಗಳನ್ನ ಈ ಊರಲ್ಲೇ ಕಳೆದರೂ ಮರಳುವ ಮನಸ್ಸಾಗಲಿಲ್ಲ. ಸುತ್ತಿದ ಜಾಗಗಳಿಗೆ, ಕಳೆದ ಕ್ಷಣಗಳಿಗೆ ಲೆಕ್ಕವಿಲ್ಲ. ಮಳೆಗಾಲದಲ್ಲಿ ಮಿಂದ ಪ್ರಕೃತಿ ಇಲ್ಲಿ ವರ್ಣರಂಜಿತ ವಸ್ತ್ರಾಭರಣಗಳನ್ನ ತೊಟ್ಟಂತೆ ತೋರುತ್ತಿದ್ದಳು. ಅವಳೇರಿದ ಸೌಂದರ್ಯದ ಉತ್ತುಂಗವನ್ನ ವಿವರಿಸೋಕು ನನ್ನಲ್ಲಿ ಪದಗಳಿಲ್ಲ. ಮರಳುವಾಗ ಅನ್ನಿಸಿದ್ದು ಈ ಊರು ಸ್ಕಾಟ್ಲೆಂಡ್ ಆಫ್ ಇಂಡಿಯಾ, ಊಟಿ ಆಫ್ ಕರ್ನಾಟಕ ಎಂಬ ಬಿರುದುಗಳಿಗೂ ಮೀರಿದ್ದು ಹೋಲಿಕೆಗೆ ನಿಲುಕದ್ದು ಎಂದು. ಅಗಾಧ ಪ್ರಕೃತಿ ಸಂಪತ್ತನ್ನ, ವನ್ಯಜೀವಿಗಳನ್ನ, ವಿಭಿನ್ನ ಸಂಸ್ಕೃತಿ ಸಂಪ್ರದಾಯ, ಜನಜೀವನವನ್ನ ಹೊಂದಿರೋ ಅದೆಷ್ಟೋ ಸೈನಿಕರನ್ನ ಸೇನೆಗೆ ನೀಡಿರೋ ಈ ಊರು ಭಾರತದ ಮಡಿಕೇರಿ, ಕರುನಾಡ ಮಡಿಕೇರಿಯೇ. ಇದರ ಸ್ವಂತತೆ, ಸ್ವಾಭಾವಿಕತೆ, ವಿಶಿಷ್ಟತೆ, ವೈವಿಧ್ಯತೆ, ಭೌಗೋಳಿಕತೆ ಎಲ್ಲವೂ ವಿಭಿನ್ನವಾದದ್ದು.